ರಕ್ತವನ್ನು ಚೆಲ್ಲುತ್ತೆ. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ನಮ್ಮ ಭೂಮಿ, ನಮ್ಮ ತೋಟ, ನಮ್ಮ ಭೂಮಿ, ನಮ್ಮ ತೋಟ, ನಮ್ಮ ಭೂಮಿ, ನಮ್ಮ ತೋಟ. ಸರ್ ಒಂದು ಮ್ಯಾಗ್ ಇದನ್ನ ಮಾಡಿ ಏನು ನಾವು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಆಯಿತು, ಆಮೇಲೆ ದಲಿತ ಪರ ಸಂಘಟನೆಗಳಾಯಿತು, ರೈತ ಪರ ಸಂಘಟನೆಗಳಾಯಿತು. ಇವತ್ತು ಜಾಗ ಕೊಡಿ ಇಲ್ಲ ಅಧಿಕಾರ ಬಿಡಿ ಅಂತೇಳಿ ಪಾದಯಾತ್ರೆ ಮೂಲಕ ಇವತ್ತು ನಾವು ಮನವಿ ಮಾಡಿಕೊಂಡಿದ್ದೀವಿ. 2005 ಮತ್ತು 6ರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ ಸರ್ಕಾರ ಬಡ ಜನರಿಗೆ ಅವರು ಆರ್ಥಿಕವಾಗಿ ಸದೃಢ ಆಗಬೇಕು ಹಾಗೂ ಆರೋಗ್ಯವಂತರಾಗಬೇಕು ಅಂದ್ರೆ ಈ 5 ಗುಂಟೆ ಭೂಮಿ ಯಾಕೆ ಕೊಡ್ತಾರಂದ್ರೆ ಅಲ್ಲೇ ಅವರು ಕಾಯಿಪಲ್ಲೆ ಬೆಳ್ಯಾಕ ಕೈಲಿ ಕೆಲಸ ಮಾಡಿ ಅವರ ಆರ್ಥಿಕ ಸುಧಾರಣೆ ಬೆಳೆಸ್ಕೊಳ್ಳಿ ಅಂತೇಳಿ ಸರ್ಕಾರದ ಇದು ಯೋಜನೆ ಆಗಿತ್ತು. ಆದ್ರೆ ಏನು ದುರ್ದೈವ ಅಂದ್ರೆ 19 ವರ್ಷಗಳಿಂದ ಅಧಿಕಾರಿಗಳು ಸಾಕಷ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು, 70 ವಯಸ್ಸು 75 ವಯಸ್ಸು ಅಜ್ಜಿಗಳ ಸಹಿತ ಇವತ್ತು ಪಾದಯಾತ್ರೆಗೆ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊರಿ ಯಾವ ರೀತಿಯಾಗಿ ಅಧಿಕಾರಿಗಳ ಇವ್ರನ್ನ ನಿರ್ಲಕ್ಷ್ಯ ಮಾಡಿರಬೇಕು. ಇವತ್ತು ನಮಗ ಯುವವರು ಸ್ಥಳಕ್ಕೆ ಬಂದು ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಏನಂದ್ರೆ 1 ವಾರದಲ್ಲಿ ನಾವು ಈ ಭೂಮಿಯನ್ನ ಕೊಡುವಂತ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಆ ಭರವಸೆಗೆ ನಮ್ಮೆಲ್ಲ ಏನು ಹಿರಿಯರಾದ ಎಲ್ಲರೂ ಕೂಡಿ ನಾವೊಂದು ವಿಚಾರ ಮಾಡಿದ್ವು. 19 ವರ್ಷ ತನಕ ನಿಂತಿದ್ವು, ಇನ್ನೇನು 1 ವಾರ ಏನು ಬಾಳಲ್ಲ ನಮಗಂತೇಳಿ ನಾವು ಈ ಮನವಿ ಕೊಟ್ಟ ಈ ಹೋರಾಟವನ್ನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದೀವಿ. ಮತ್ತು ಇನ್ನೊಂದು ವಿಷಯ ಏನಂದ್ರೆ ಈಗ ಜೇರ್ಕರ್ತ 1 ವಾರದಲ್ಲಿ ಏನಾದ್ರೆ ಅವರು ನಮ್ಮ ಜನರಿಗೆ ಭೂಮಿ ಕೊಡೋದು ವಿಳಂಬ ಮಾಡಿದ್ರೆ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ. ಹಾಗೂ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದೆ ಆದರೆ ಅಧಿಕಾರಿಗಳ ಮೇಲೆ ನಾವು ಮೇಲಿನ ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ ಮನವಿನೂ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಈಗ ಇದಕ್ಕೆ ಯಾರು ಹೊಣೆ ಅಂದ್ರೆ ರೀ ಸಂಪೂರ್ಣವಾಗಿ ಕೆರೂರು ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು. ಮೇಲಾಧಿಕಾರಿಗಳು ಯಾರಲ್ಲ? ತಹಶೀಲ್ದಾರ್, ಮೇಲಾಧಿಕಾರಿಗಳು, ತಹಶೀಲ್ದಾರ್. ಹೌದ್ರಿ, ಇಷ್ಟು ವರ್ಷ ಪಾಪ ಅವ್ರ ನೋಡ್ರಿ ಯುವ ಅವ್ರಿಗೂ ಕೊಟ್ಟಿದಾರ ಮನವಿ, AC ಅವ್ರಿಗೂ ಕೊಟ್ಟಿದಾರ, ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೊಟ್ಟಿದಾರು. ಇಷ್ಟೆಲ್ಲ ಕೊಟ್ಟರು ಸಹಿತ ಮಾಡಿಲ್ಲ ಅಂದ್ರೆ ತಿಳ್ಕೊಂಡ್ ಬಿಡ್ರಿ, ಇದೆಲ್ಲ ತಾಲೂಕು ಆಡಳಿತನೂ ಇದಕ್ಕೆ ಕಾರಣ ಐತಿ. ಈಗ ಸ್ಪೆಷಲಿ ಒಬ್ಬೊಬ್ಬರಿಗೆ ಎಷ್ಟು ಗುಂಟೆ ಜಾಗ ಕೊಟ್ಟಿದ್ದಾರೆ? ಒಬ್ಬೊಬ್ಬರಿಗೆ 5 ಗುಂಟೆ ಇದೆ. ಅದು 5 ಗುಂಟೆ. ಎಷ್ಟು ಜನ ಫಲಾನುಭವಿ? ಟೋಟಲ್ 200ರಿಂದ 183ರಿಂದ 200 ಜನರಿಗೆ ಕೊಡ್ಬೇಕಾಗಿದ್ದು ಭೂಮಿ ರೀ. ಈಗ ಅದನ್ನೇನೋ ನಮ್ಗೆ ಹಿರಿಯಾಗ ಒಬ್ರು ಯಾರೋ ಹೇಳಿದಾರೆ, ಅದನ್ನ ಯಾರೋ ಬೇರೆದವ್ರು ಏನೋ ಮಾಡ್ತಾ ಇದಾರೆ ಅಂತ, ಬೆಳೆ ಮಾಡ್ತಾ ಇದಾರೆ, ಅದನ್ನ ಒತ್ತುವರಿ ಮಾಡಿ ಸಾಹೇಬರು ನಮ್ಗೆ ಕೊಡ್ತಾನಂತ ಹೇಳಿದಾರೆ, ಬಿತ್ತನ ಮಾಡತಾರಂತ. ಈಗ ನಮ್ಗೆ ಹೇಳಿದಾರೆ ಅದನ್ನ ಬಿಡಿಸಿ ನಮ್ ಜನರಿಗೆ ಕೊಡುವಂತ ಕೆಲಸ ಮಾಡ್ತಾನಂತ ಹೇಳಿದಾರೆ. ಈಗೇನು ಇದಕ್ಕೆ ಸ್ಪೆಷಲ್ ಆಗಿ ಪಹಣಿ ಪತ್ರಗಳ ಕೊಡ್ತಾನಂತ ಏನು ಆಶ್ವಾಸನೆ ಮಾಡಿದ್ರು? ಪಹಣಿ ಪತ್ರ ಅಂತ ಇಲ್ರಿ, ಅವಾಗನ ಇವ್ರಿಗೇನು 2005-6 ರೀ ಹಕ್ಕಪತ್ರಗಳನ್ನ ಕೊಟ್ಟಿದ್ದಾರೆ. ಆ ಹಕ್ಕಪತ್ರ ಇಟ್ಕೊಂಡು ಇವ್ರು ಪಾಪ ಕೂತಿದಾರೆ. ಭೂಮಿ ಯಾರೋ ಬೇರೆದಾರ ಬಲ್ಲಾಡ್ ಜನರು ಇರ್ತಾರಲ್ಲ ಅಂತವ್ರು ಅದನ್ನ ಬಳಕೆ ಮಾಡ್ತಾ ಇದಾರೆ.
ಈ ಹೋರಾಟ ಯಾಕೆ ನಾವು ಇದನ್ನ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ಒಂದು ಕಂಡೀಷನ್ ಕೇಳ್ರಿ. ಇಲ್ಲಿ ಐತ್ ನೋಡ್ರಿ, ಷರತ್ತುಗಳು ಹಾಕಿದಾರೆ. ಭೂಮಿ ಪಡೆದವರು ಬೇರೆ ಯಾರಿಗೂ 20 ವರ್ಷಗಳವರೆಗೆ ಹಸ್ತಾಂತರ ಹಾಗೂ ಪರಿವರ್ತನೆ ಮಾಡಬಾರದು. ಅದರಲ್ಲಿಯೂ ತಮ್ಮ ಹಕ್ಕುಗಳನ್ನು ಬೇರೆಯವರಿಗೆ ವರ್ಗಾಯಿಸಿಕೊಡೋದು ಐತ್ರಿ. ಇವತ್ತು ಎಷ್ಟೈತ್ರಿ? 19 ವರ್ಷ ಆಯ್ತು. ಇನ್ನು 1 ವರ್ಷ ಅವ್ರು ಕಾಯತಾರ. ಅದಕ್ಕಾಗಿ ನಾವು ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಿ ನಾವು ಇಷ್ಟು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದೀವಿ. ಅಂದ್ರೆ 20 ವರ್ಷ ಆದ ಕೂಡಲೇ ಇವ್ರು ಬೇಗ ಸಹಿ ಮಾಡ್ಕೊಂಡ ಖರೀದಿ ಮಾಡ್ಕೊಂತ ಹುನ್ನಾರ ನಡೆಸಿದಾರ. ಅದಕ್ಕಾಗಿ ಅದರ ವಿರುದ್ಧ ನಾವು ಇವತ್ತು ಪಾದಯಾತ್ರೆ ಮೂಲಕ ಮನವಿಯನ್ನ ಕೊಟ್ಟಿದ್ದೀವಿ. ನೋಡೋಣ, ಮುಂದಿನ ವಾರ ಜಾಗವನ್ನ ಆದಷ್ಟು ಬೇಗ ನಮ್ಮ ಜನರಿಗೆ ಕೊಡುವಂತ ಕೆಲಸ ಆಗಬೇಕು. ಮಾಡದೇ ಹೋದ್ರ ಮುಂದಿನ ದಿನಮಾನದಾಗ ನಾವು ಹೇಳುವುದಿಲ್ಲ, ಅದನ್ನ ಮಾಡಿ ತೋರಿಸ್ತು ಅಂತ ಈ ಸಂದರ್ಭದಲ್ಲಿ ಜನರೆಲ್ಲ ಕಳ್ಕೊಂಡ್ ಕಿಲಿ ಹಾಕಕ್ ಬಂದಿದ್ವಿ ಪಂಚಾಯತಿಗೆ. ಎರಡ್ 3 ಸರ್ತಿ ಬೇಡ್ರಿ ಏನತ್ತಾರೋ ನಾವು ಅರ್ಜಿ ಕೊಟ್ಟಿದೀವಿ, ಮ್ಯಾಲಿಂದ ದಿನ ಬಂದಿರ್ತಾಳ ಅಂತ ನಮ್ಮನ್ನ ಹೇಳಿ ಕಳಿಸ್ತಾರ. ನಾವು ಹೋಗಿದ್ದೇವ್ರಿ. ಈಗ ಅಲ್ಲಿ ಯಾರಿಗೂ 2 ವರ್ಷದ ಕೊಟ್ರೆ ನಿಮ್ಗೆ ಕಾಗದ ಅದ? ಕೊಟ್ಟ ಕಿಶನ್ ಆಯ್ತು 18-19 ವರ್ಷ ಐತ್ರಿ. 19 ವರ್ಷ ಆಯ್ತು. ಕೊಟ್ರಿ ಮತ್ತ ಇನ್ನ ಜಾಗಾನ ಕೊಟ್ಟಿಲ್ಲ, ಕಾಗದ ಕೊಟ್ಟಿದಾರ. ಕಾಗದಾಟ ಕೊಡ್ತಾರ, ಜಾಗ ಕೊಟ್ಟಿರ್ ನಮ್ಗೆ. ಜಾಗ ಕೊಡಂದ್ರೆ ಏನಂತಾರ ಅವ್ರು? ಆ ಜಾಗ ಕೊಡಕಿದ ಈ ಮೋಜಿನಿಗೆ ಅರ್ಜಿ ಕೊಟ್ಟಿದೆವು. ಇನ್ನೊಂದ್ 2 ದಿನ ಬಿಟ್ಟು ಬರೋಗ್ರಿ, 1 ತಿಂಗಳು ಹೇಳಿ ಬಿಟ್ಟು ಬರೋಗ್ರಿ. ಮ್ಯಾಲಿಂದ ಮೋಜಿನಿಯಾಗ ಇನ್ನ ಬಂದಿಲ್ಲ, ನಾ ಹೆಂಗ್ ತೋರ್ಸು ಅಂತಾರ. ಕಾಗದ ಕೊಟ್ಟು 2 ವರ್ಷ ಐತ್ರಿ. ಕಾಗದ ಕೊಟ್ಟ ಈಗ 19 ವರ್ಷ ಆಗ್ತದೆ. ಕಾಗದ ಕೊಟ್ಟ 19 ವರ್ಷ 19 ವರ್ಷ ಆಯ್ತು ಕಾಗದ ಕೊಟ್ರಿ ಸರ್. ಬರೋ 5 ವರ್ಷ ನೀವು ತಗೋರಿ. ಮತ್ತೆ ನಮ್ಗ ಹಿಂದ ಕೊಡ್ತೇವ, ನಾಳೆ ಕೊಡ್ತೇವ ಅನ್ನೋದಾರ ಸಾಹೇಬ್ರ. ಟೈಮ್ ಬಂದು ಬಡ್ರ ಮಗ್ಗಿಗೆ ಅಷ್ಟ್ ಇದನ್ ಮಾಡಿಕೊಡ್ರಿ. ಏನ ಎಷ್ಟು ಕಾವಲ ಮಾಡೋಣ ಪಂಚಾಯತ್ ಹೋಗಿ ಒಂದು ಜೋಡ್ ಚಪ್ಪಲ್ ಹಾಡ್ದು ನಮಗೆ ಕಿಮ್ಮತ್ತಿಲ್ಲ. ನಮಗೆ ಕಿಮ್ಮತ್ತ ಇಲ್ಲ, ಒಟ್ಟೆ ಕಿಮ್ಮತ್ತಿಲ್ಲಪ್ಪ. ಬಡ್ರ ಅದನ್ನ ಚಪ್ಪಲ್ ಕಿಮ್ಮತ್ ಮಾಡಿದಾರ ಪಂಚಾಯತ್. ನಿಮ್ ಕೈ ಬೋದ್ ಹೇಳ್ತಾನ ಹೋಗಪ್ಪ, ಎಲ್ಲಾರು ಸರಿಯಾಗಿ ಪಾಲಿಸ್ಕೊಡ್ರಿ. ಓಕೆ, ಆಯ್ತು.